ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ನಾವು ಯೂಟ್ಯೂಬಿಂದ ಹಣ ಮಾಡ್ಬೋದು. ಹಣ ಹೇಗೆ ಮಾಡ್ಬೋದು, ಹಣ ಬರುತ್ತೋ ಇಲ್ವೋ ಏನು, ಎಲ್ಲರೂ ಮೊಬೈಲ್ ಹಚ್ಕೊಂಡು ಕೂತ್ಕೊತಾರೆ, ಎಲ್ಲರೂ ಯೂಟ್ಯೂಬನ್ನು ಒಂದು ಹುಚ್ಚು ನಡೆಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಷ್ಟೋ ಜನ ತಲೆಯಲ್ಲಿದೆ. ಎಷ್ಟೋ ಜನ ಇವತ್ತಿಗೂ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಬೇರೆಯವ್ರು ಮಾಡಿದ್ದಾರೆ ಅಂತ ಮಾಡಿರ್ತಾರೆ. ಇದನ್ನು ಹೇಗೆ ಯೂಟಿಲೈಸ್ ಮಾಡ್ಕೋಬೇಕು, ಇದರಿಂದ ಹೆಂಗೆ ದುಡ್ಡು ಬರುತ್ತೆ, ನಾವು ಹೇಗೆ ಅರ್ನ್ ಮಾಡಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸುಮ್ಮನೆ ಯೂಟ್ಯೂಬ್ ಮಾಡ್ತಾರೆ, ವೀಡಿಯೋಸ್ ಹಾಕ್ತಾರೆ. ಅವರು ವೀಡಿಯೋಸ್ ಮಾಡಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಅವರು ಎಫರ್ಟಿಂದನೇ ಅವರು ವೀಡಿಯೋಸ್ನ ಹಾಕಿರ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದರಿಂದ ಆಬ್ವಿಯಸ್ಲಿ ದುಡ್ಡು ಬರುತ್ತೆ. ಅವ್ರು ತಿಳ್ಕೊಂಡಿರೋದಿಲ್ಲ, ಇಲ್ಲ ತಿಳಿಸೋರು ಕರೆಕ್ಟಾಗಿ ತಿಳಿಸಿರೋದಿಲ್ವೋ ನನಗೆ ಗೊತ್ತಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, ಗೊತ್ತಿಲ್ಲದೆ ಇರೋ ವಿಚಾರ ಇದ್ದರೆ 10 ಸಲ ಕೇಳಿ ತಿಳ್ಕೊಳ್ರಿ, 10 ಜನದ ಸಜೆಷನ್ ತೊಗೊಳ್ರಿ, ಕೊನೆಯಲ್ಲಿ ನೀವೊಂದಕ್ಕೆ ಡಿಸೈಡ್ ಆಗಿ ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಹೊಸ ಹೊಸ ವಿಷಯಗಳನ್ನ ನಾನು ನಿಮಗೆ ಚಿಕ್ಕ ಚಿಕ್ಕ ಪಾಯಿಂಟ್ಸಿಂದ ಹಿಡಿದು ನೀವು ಹೇಗೆ ಗ್ರೋ ಆಗಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅದರೆಲ್ಲ ನೀವು ಕಲಿಬೇಕು ಅಂತ ಹೇಳಿದರೆ ನಿಮ್ಮ ಸಬ್ಸ್ಕ್ರೈಬು ಮತ್ತು ನಿಮ್ಮ ಲೈಕು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಈ ವಿಡಿಯೋ ನೋಡೋದ್ರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಸೊ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಅನ್ನೋದು ತುಂಬ ಜನ ತಲೆಯಲ್ಲಿರುತ್ತೆ. ಇವಾಗ ನಾನು ಕೇಳಿದ್ನಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿದ್ನಲ್ವಾ, ಇದರಿಂದನೂ ದುಡ್ಡು ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಖಂಡಿತ ಬರೋದಿಲ್ಲ ಇದರಿಂದ ದುಡ್ಡು. ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಯಾವಾಗ ದುಡ್ಡು ಬರುತ್ತೆ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ಕೇಳಿಸ್ಕೊಡಿ. ಯೂಟ್ಯೂಬ್ ಏನು ಮಾಡಿದೆ, ಕೆಲವೊಂದು ಪಾಲಿಸಿನ ರೆಡಿ ಮಾಡಿದೆ. ನಾವು ದುಡ್ಡನ್ನು ದುಡಿಬೇಕು ಅಂತ ಹೇಳಿದರೆ ಕೆಲವೊಂದು ಪಾಲಿಸಿನ ರೆಡಿ ಮಾಡಿದೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯೂಟ್ಯೂಬ್ ನಮಗೊಂದು ಆಫೀಸನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ನಾವಿಲ್ಲಿ ಕುತ್ಕೊಂಡು ಕೆಲಸ ಮಾಡೋವಂಥ ಎಂಪ್ಲಾಯ್ ಇದ್ದೀವಿ ಅಂತ ನಾವು ಹೇಳ್ತೀವಿ. ಸೊ ನಾನು ಒಂದು IT ಕಂಪ್ನಿ ಕೆಲಸಕ್ಕೆ ಸೇರಬೇಕಂತ ಹೇಳಿದರೆ ನನಗೆ ಒಂದಷ್ಟು ಕ್ವಾಲಿಟಿಗಳು ಇರಬೇಕು. ಆ ಒಂದು ಕ್ವಾಲಿಟಿ ಬೇಸ್ ಮೇಲೆ ಅವ್ರು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ ನಾವು ಒಂದು ತಿಂಗಳು ಕೆಲಸ ಮಾಡಾದಮೇಲೆ ನಮಗೆ ಸ್ಯಾಲ್ರಿ ಕೊಡ್ತಾರಲ್ವ. ಸೊ ಆ್ಯಸ್ ಇಟ್ ಈಸ್ ಇದೂ ಅದೇ ಥರನೇ ಇಲ್ಲಿ ಏನಂತ ಹೇಳಿದರೆ ಯೂಟ್ಯೂಬ್ ಬಂದು ನಮಗೆ ಇಂಟರ್ವ್ಯೂ ಮಾಡುತ್ತೆ. ಇಂಟರ್ವ್ಯೂ ಯಾವ ಥರ ಮಾಡುತ್ತೆ ಅಂತ ಹೇಳಿದರೆ, ನಾವು ಹಾಕೋ ವೀಡಿಯೋಸ್ ಎಲ್ಲ ಬಂದು ಕರೆಕ್ಟಾಗಿದೆನಾ, ನಮ್ಮದೇ ಓನ್ ಕಂಟೆಂಟ್ ಇದೆನಾ ವೀಡಿಯೋಸು, ನಾವು ಯಾರ್ದು ಕಾಪಿ ರೈಟ್ ಮಾಡಿಲ್ವಾ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬಂದು ಯೂಟ್ಯೂಬ್ ಗೈಡ್ಲೈನಿಗೆ ಬರೋಂಥ ಮ್ಯೂಸಿಕ್ ಇದೆನಾ, ಇವ್ರು ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋ ರೀತಿ ನಮ್ಮನ್ನು ಇಂಟರ್ವ್ಯೂ ಮಾಡುತ್ತೆ ಯೂಟ್ಯೂಬು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮಗೆ ಒಂದು ಎಕ್ಸಾಮ್ ಥರ ಇರುತ್ತೆ. ಎಕ್ಸಾಮ್ ಅಂದರೆ ಏನಂತ ಹೇಳಿದರೆ, ಇಲ್ಲಿ ನಮಗೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಆಗಬೇಕಂದ್ರೆ 4000 ಗಂಟೆ ಆಗಬೇಕು. ನೀವು ತುಂಬ ಜನ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಹೋಗುತ್ತೆ ಅಂತ ನೀವೇನು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಲ್ವಾ. ಈ ವಿಡಿಯೋ ನೋಡೋದು ನೀವು ಮಾಡಬೇಕು. 4000 ವಾಚ್ ಅವರ್ ಅಂದರೆ ಅಷ್ಟು ಈಸಿ ಇಲ್ಲ ರೀ. ಯಾವ ಯೂಟ್ಯೂಬರು ಇಲ್ಲಿ ಕುತ್ಕೊಂಡು ಈಸಿಯಾಗಿ ದುಡ್ಡನ್ನ ತೊಗೊತಾ ಇಲ್ಲ. ದಯವಿಟ್ಟು ನಿಮ್ಮ ಮೈಂಡ್ ಸೆಟಲ್ಲಿ ಆ ಥರ ಇದ್ದರೆ ತೆಗೆದುಬಿಡಿ. ಏನಕ್ಕಂತ ಹೇಳಿದರೆ ನಾವೆಲ್ಲ ವಿಡಿಯೋದಲ್ಲಿ ಹೇಳ್ತೀವಿ 1000 ಸಬ್ಸ್ಕ್ರೈಬರ್ ಈಸಿಯಾಗಿ ಮಾಡ್ಬೋದು, ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀವಿ. ನೀವೇ ಹೇಳ್ತಿರಲ್ಲ ಅಂತ ಹೇಳಿದರೆ ಹೌದು, ಮೋಟಿವೇಶನ್ ಮಾಡಲಿಕ್ಕೋಸ್ಕರ ನಾವು ಹೇಳ್ತೀವಿ. ಏನಕ್ಕಂತ ಹೇಳಿದರೆ ಅವರು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಯೂಟ್ಯೂಬಿಗೆ ಬಂದಿರ್ತಾರೆ. ಇದನ್ನು ಮಾಡೋದು ಕಷ್ಟ ಅಂತ ಹೇಳಿದಾಗ ಅವರು ಡಿಮೋಟಿವೇಟ್ ಆಗ್ತಾರೆ. ಯಾಕಂದರೆ ಇದು ಒಂದು ಅರ್ನ್ ಮಾಡ್ತೋಂಥ ಪ್ಲ್ಯಾಟ್ಫಾರ್ಮ್ ಇದೆ. ನಾವು ಇದರಿಂದ ದುಡಿಮೆ ಮಾಡೋವಂಥ ಪ್ಲ್ಯಾಟ್ಫಾರ್ಮ್ ಇದ್ದಾಗ ನಾವಿಲ್ಲಿ ಮಿಸ್ಗೈಡ್ ಮಾಡಬಾರ್ದು ಯಾರಿಗೂ. ಕಷ್ಟ ಇರೋದನ್ನ ಸುಲಭ ಆಗುತ್ತೆ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಗೊತ್ತಾಯ್ತಲ್ವ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು, ನೀವು ನಮ್ಮ ವಿಡಿಯೋ ನೋಡಿದ ತಕ್ಷಣ ನಮಗೆ ದುಡ್ಡು ಬರೋದಿಲ್ಲ. ಗೊತ್ತಾಯ್ತಲ್ವ. ಅದನ್ನು ಮೈಂಡ್ ಸೆಟ್ಟಲ್ಲಿ ನಾನೆಲ್ಲ ಹೊಸ ಯೂಟ್ಯೂಬರ್ಸ್ಗೂ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡ್ತಕ್ಕಂಥ ಆಡಿಯನ್ಸ್ಗೂ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರಾಗಬೇಡಿ. ಏನಕ್ಕಂತ ಹೇಳಿದರೆ ಯೂಟ್ಯೂಬ್ ಮಾಡೋರ್ಗೇ ಗೊತ್ತಿರುತ್ತೆ ಅವ್ರ ಕಷ್ಟ ಎಷ್ಟು ಏನು ಅಂತ ಹೇಳ್ಬಿಟ್ಟು. ಇವತ್ತು ನಾನು ಫ್ರೀಯಾಗಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಫೆಸಿಲಿಟಿ ಎಲ್ಲರಿಗೂ ಇರೋದಿಲ್ಲ. ಗಂಡ ಮನೆ ಮಕ್ಕಳು ಎಷ್ಟೋ ಜನಕ್ಕೆ ಮನೆಯಲ್ಲಿ ಗಂಟೆ ಮೊಬೈಲ್ ಹಿಡ್ಕೊತೀಯ ಅಂತ ಬೈಸ್ಕೊಂಡು ಅವ್ರ ಎಜುಕೇಷನ್ ಹಾಳಾಗಬಾರ್ದು, ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಇವತ್ತು ಯೂಟ್ಯೂಬಲ್ಲಿ ಬಂದಿರೋರು ಸುಮಾರಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿಷ್ಟು ಏನಂತ ಹೇಳಿದರೆ ನಾನು ಇಷ್ಟು ಜೋರಾಗಿ ದನಿ ಎತ್ತಿ ಮಾತಾಡ್ತಾ ಇರೋದು. ಎಷ್ಟೋ ಜನ ತಿಳ್ಕೊತಾರೆ ಇವ್ರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಅವ್ರಿಗೆ ದುಡ್ಡು ಹೋಗುತ್ತೆ ಅನ್ನೋ ಮೆಂಟಾಲಿಟಿ ತುಂಬ ಜನಕ್ಕಿದೆ. ದಯವಿಟ್ಟು ತೆಗೆದುಬಿಡಿ. ನೀವು ಮಾಡಲಿಲ್ಲ ಅಂದರೆ ಇನ್ನು 10 ಜನ ಸಬ್ಸ್ಕ್ರೈಬರ್ ಮಾಡೋರು ಇದ್ದೇ ಇರ್ತಾರೆ. ಬಟ್ ಇಲ್ಲಿ ನಾವು 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆದರೆ ಮಾತ್ರ ನಮಗೆ ದುಡ್ಡು ಬರೋದು. ಅದು 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆದರೆ ದುಡ್ಡು ಬರೋದಿಲ್ಲ. ಅಲ್ಲಿಂದ ನಾವು ಏನಾಗ್ತೀವಿ, ಅದು ಒಂದು ಎಕ್ಸಾಮ್ ಪಾಸ್ ಮಾಡಿ ನಮ್ಮನ್ನು ಅಲ್ಲಿಂದ ಆಫೀಸ್ ಒಳಗೆ ಕರ್ಕೊಂಡುತ್ತೆ ಯೂಟ್ಯೂಬು. ಗೊತ್ತಾಯ್ತಲ್ವ. ನಾವು ಅಲ್ಲಿಂದ ಆಫೀಸಿಗೆ ಎಂಟ್ರಿ ಆಗ್ತೀವಿ. ಆ ಎಂಟ್ರಿ ಆದಮೇಲೆ ಮತ್ತೆ ನಮಗೇನು ಒಂದು ತಿಂಗಳು ನಾವು IT ಕಂಪ್ನಿನಲ್ಲಿ ಏನು ಕೆಲಸ ಮಾಡಬೇಕಲ್ವ, ಅದೇ ಥರ ನಾವಿಲ್ಲಿ ಮಾನಿಟೈಸೇಷನ್ ಅಂತ ಆನ್ ಆದಮೇಲೆ ಅದು ಕೇಳುತ್ತೆ ನಮಗೆ ಒಂದಷ್ಟು ಫಾರಮ್ಸ್ನ ಫಿಲ್ ಮಾಡೋದಿರುತ್ತೆ. ಅದನ್ನೆಲ್ಲ ಫಿಲ್ ಮಾಡಾದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅವ್ರ ಕಡೆಯಿಂದ ನಮಗೊಂದು ಮೇಲ್ ಬರುತ್ತೆ, ನಿಮ್ಮದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. 4000 ವಾಚ್ ಅವರ್ ಆಗಿದೆ, 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ನೀವು ಗೂಗಲ್ ಆ್ಯಡ್ಸೆನ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಬರುತ್ತೆ. ನಾವದು ಫಿಲ್ ಮಾಡಿ ಆದಮೇಲೆ ಅದು ಅಕ್ಸೆಪ್ಟ್ ಆಗಲಿಕ್ಕೆ ಎಷ್ಟೋ ಜನದ್ದು ವಾರ ಆಗುತ್ತೆ, 15 ದಿನ ಆಗುತ್ತೆ, ತಿಂಗಳು ಗಂಟಲೆ ಆಗುತ್ತೆ. ಬಟ್ ಇಲ್ಲಿವರೆಗೂ ಇವ್ರು ಏನು 1 ವರ್ಷ ಕೆಲಸ ಮಾಡಿರ್ತಾರಲ್ವ, ಅದೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬರ್ಸು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದು ಇದೇ ಉದ್ದೇಶಕ್ಕೆ. ನೀವೇನಿವಾಗ ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗೋತನ ನೀವು
ಎಷ್ಟೇ ಸಬ್ಸ್ಕ್ರೈಬರ್ಸ್ ಆದ್ರೂ ಎಷ್ಟೇ ವ್ಯೂಸ್ ಬಂದ್ರೂ ನಮ್ಮ ಮಾನಿಟೈಸೇಷನ್ ಆದಮೇಲೆ ಇದು ಯಾವುದನ್ನು ಕೌಂಟ್ ಬರೋದಿಲ್ಲ, ಗೊತ್ತಾಯ್ತಲ್ವಾ. ಅಲ್ಲಿಂದ ನಮಗೆ ಮಾನಿಟೈಸೇಷನ್ ಆನ್ ಆದಮೇಲೆ ಅಲ್ಲಿಂದ ಏನು ವ್ಯೂಸ್ ಎಲ್ಲ ಬರುತ್ತೆ, ನಮಗೆ ಏನು ಸಬ್ಸ್ಕ್ರೈಬರ್ಸಿಂದ ಏನು ಬರೋದಿಲ್ಲ. ಅವಾಗ ಎಷ್ಟು ವ್ಯೂಸ್ ಬರುತ್ತೆ ನಮಗೆ, ನಮ್ಮ ವಿಡಿಯೋ ಎಷ್ಟು ರೀಚ್ ಆಗುತ್ತೆ ಜನಗಳಿಗೆ, ಆ ಒಂದು ಕಂಟೆಂಟ್, ಆಮೇಲೆ ಯಾರು ಎಷ್ಟು ಜಾಸ್ತಿ ನೋಡ್ತಾರೆ ಆ ಒಂದು ಬೇಸ್ ಮೇಲೆ ನಮಗೆ ಹಣ ಬರೋ ಅಂಥದ್ದಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಂದರೆ ನಾನು ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ದುಡ್ಡು ಬರುತ್ತೆ ಅಂದರೆ ಇಲ್ಲ. ಮತ್ತು ಇದರಲ್ಲೂ ಈ ಥರ ಎಷ್ಟೋ ಚಾನಲ್ಗಳು ಡಿಲೀಟ್ ಆಗೋಗಿದೆ. ಸಾವಿರಾರು ಗಂಟಲೆ ವಿಡಿಯೋ ಹಾಕಿರ್ತಾರೆ, ಅವರು ತುಂಬ ಕಷ್ಟಪಟ್ಟು ಹಾಕಿರ್ತಾರೆ, ಒಂದು ಸಣ್ಣ ಮಿಸ್ಟೇಕಿಂದ ಇಡೀ ಅವ್ರ ಚಾನಲೇ ಡಿಲೀಟ್ ಆಗಿ ಹೋಗುತ್ತೆ. ನೀವು ಅವಾಗ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ ಅಂದ್ರೂ ಅವರಿಗೆ ಯೂಸ್ ಆಗೋದಿಲ್ಲ. ದಯವಿಟ್ಟು ಒಂದು ವಿಡಿಯೋ ನೋಡ್ತೀರಾ, ಈ ವಿಡಿಯೋದಿಂದ ನಿಮಗೆ ನಾನು ಹೇಳೋ ಕಂಟೆಂಟ್ ಇಷ್ಟ ಆಗಿಲ್ಲ, ಅಟ್ಲೀಸ್ಟ್ ನಾನು ಮಾತಾಡೋ ಶೈಲಿ ಇಷ್ಟ ಆಯ್ತಲ್ವ ನಿಮಗೆ, ನಾನು ಬಂದು ಕುತ್ಕೊಂಡಿರ್ತೀನಲ್ವ ಆ ಒಂದು ಶೈಲಿ ಇಷ್ಟ ಆಯಿತು, ನಾನು ನಿಮ್ಮ ಜೊತೆ ಹೇಗೆ ಮುಖ ಎಕ್ಸ್ಪ್ರೆಷನ್ ಕೊಡ್ತೀನಿ ಅದು ಇಷ್ಟ ಆಯ್ತು. ಎಲ್ರಿಗೂ ನಾನು ಹೇಳೋದು ಇಷ್ಟ ಆಗಬೇಕಂತೇನಿಲ್ಲ, ಏನೋ ಒಂದು ಗುಣ ನನ್ನಲ್ಲಿ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರನಾದರೂ ನೀವು ಒಂದು ಸಬ್ಸ್ಕ್ರೈಬ್ ಕೊಡಿ. ಅಂದರೆ ನನಗೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಯಾರದೇ ಚಾನಲ್ ನೋಡಿದ್ರು ಅವರಿಗೆ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ಕೊಡಿ. ನಿಮಗೆ ಯಾರಿಗೂ ದುಡ್ಡು ಕಟ್ ಆಗೋದಿಲ್ಲ ಇದರಿಂದ, ಇದು ಫ್ರೀ ಆಗಿರುತ್ತೆ. ಆಮೇಲೆ ಎಷ್ಟೋ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದರೆ, ಸೊ ಯೂಟ್ಯೂಬಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ, ಒಂದು ಮ್ಯೂಸಿಕ್ಕಿಗೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಈ ಥರ ಮಾಡ್ತಾರೆ. ಇಲ್ಲ ನಾನೀಗ ಲೈವ್ ಮಾಡ್ತಾ ಇರ್ತೀನಿ, ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ, ಸೊ ಸಪೋಸ್ ನಾನು ಇದು ಮಾಡ್ತಿರ್ಬೇಕಾದ್ರೆ ನನ್ನ ಮೊಬೈಲ್ ರಿಂಗ್ ಟೋನ್ ಏನಾದ್ರು ಬಂತು ಅಂತ ಹೇಳಿದರೆ ಅದರಿಂದನೂ ನಮಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಇದನ್ನು ಕೆಲವೊಂದನ್ನು ರಿಮೂವ್ ಮಾಡ್ಕೋಬೋದು, ಕೆಲವೊಂದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿವರೆಗೂ ಹೋಗಬೇಡಿ, ಇರೋದ್ರಲ್ಲೇ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡೋಗಿ. ಎಲ್ರಿಗೂ ದೇವ್ರು ವಾಯ್ಸ್ ಕೊಟ್ಟಿದ್ದಾನೆ, ಎಲ್ರಿಗೂ ನೋಡೋವಂಥ ದೃಷ್ಟಿ ಕೊಟ್ಟಿದ್ದಾನೆ. ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ನಿಮ್ಮ ವಾಯ್ಸ್ ಏನಿದೆ ನೀವು ಅದರಲ್ಲಿ ವಿಡಿಯೋ ಮಾಡಿ. ರೆಡಿ ಆಗಬೇಕಂತ ಏನಿಲ್ಲ, ನಾವು ಏನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂದು ಸ್ವಲ್ಪ ಒಂದು ಪೌಡ್ರ್ ಹಾಕ್ಕೊಂಡು ನೀಟಾಗಿ ತಲೆ ಬಚ್ಕೊಂಡು ಒಂದು ಡ್ರೆಸ್ ಹಾಕೊಂಡು ಕುತ್ಕೊಂಡು ನಾವು ವಿಡಿಯೋ ಮಾಡಿದರೆ ಆಗುತ್ತೆ. ಒಂದು ಸ್ವಲ್ಪ ಬೆಳಕಿರಬೇಕು, ಈ ಥರ ಮಾಡಿದ್ರೂ ಆಗುತ್ತೆ. ನಾವು ಯಾರ್ದೋ ತಂದು ಕಾಪಿ ಪೇಸ್ಟು ಮಾಡಿ ಇಲ್ಲ ಹಾಕಿ ಚಾನಲ್ಲು ಇವಾಗ ಸ್ವಲ್ಪ ಇದ್ದಾಗ ಹೋದರೆ ಏನೋ ಅನ್ಸಲ್ಲ. ಬಟ್ ಅದೇ ಒಂದು 5,000 ಜನ ಸಬ್ಸ್ಕ್ರೈಬರ್ ಆದಮೇಲೆ, ಒಂದಷ್ಟು ವಾಚ್ ಅವರ್ ಆದಮೇಲೆ ಚಾನಲ್ ಹೋಯ್ತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ. ಯೂಟ್ಯೂಬಲ್ಲಿ ಸುಮಾರಷ್ಟು ವೇಯಿಂದ ಹಣ ಬರ್ತಾ ಹೋಗುತ್ತೆ. ಮಾನಿಟೈಸೇಷನ್ ಆದಮೇಲೆ ನಾವು ಒಂದೇ ಇದರಲ್ಲಿ ಹಣ ತೊಗೋಬೇಕಂತ ಏನಿಲ್ಲ, ಗೊತ್ತಾಯ್ತಲ್ವ. ಬಟ್ ಇದನ್ನು ನಾವು ಮಾಡಬೇಕಾದ್ರೆ ಕರೆಕ್ಟಾಗಿ ಒಂದು ರೈಟ್ ವೇನಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ. ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಯಾರು ವಿಡಿಯೋ ನೋಡಿದ್ದೀರೋ, ಸೊ ನೀವು ಹೊಸ ಚಾನಲ್ ಮಾಡಿದರೆ ಈ ಒಂದು ಪಾಲಿಸಿನ ನೀವು ಅನುಸರಿಸಿ ನನ್ನ ಚಾನಲಿಗೂ ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಬೇರೆ ಯಾರದೇ ನೋಡಿದ್ರೂ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇದು ನನಗೆ ಅಂತ ನಾನು ಕೇಳ್ತಾ ಇಲ್ಲ. ಸೊ ಇದರಿಂದ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಕಷ್ಟಪಟ್ಟು ನಾನು ದುಡಿಬೇಕು ಅಂತ ಬಂದಿರೋ ಸುಮಾರಷ್ಟು ಜನ ಇದ್ದಾರೆ, ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.